ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಇದ್ರ ಜೊತೆಗೆ ಪೀನಟ್ ಮಸಾಲೆ ಹೇಳಿದೀನಿ, ಹೋಗಿ ತಗೋಬನ್ನಿ. ಜ್ಯೂಸಿಗೆ ಪೀನಟ್ ಮಸಾಲಾನ? ತರ್ತೀನಿ ಬೇಗ ತಂದ್ಬಿಡ್ತೀನಿ. ಈ ವೈಭೋಗ ಎಲ್ಲ ನೋಡ್ತಿದ್ರೆ ಜೀವನ ಇಡೀ ಹೀಗೆ ಇದ್ಬೇಡಣ ಅಂತ ಅನ್ಸುತ್ತೆ. ಗೋವಿಂದ ಗೋವಿಂದ. ನನಗಿಲ್ಲ. ಅಮ್ಮ ಎಲ್ಲಿದ್ದೀರಾ? ಇಲ್ಲಿ ಆಲ್ರೆಡಿ ಅರ್ಶನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅತ್ತೆ ಬೇರೆ ಕೇಳ್ತಾ ಇದ್ರು. ಬರ್ತೀನಮ್ಮ. ನಿಮ್ಮಪ್ಪ ಮೀಟಿಂಗ್ ಹೋಗಿದ್ದಾರೆ, ಅವ್ರು ಬಂದ ತಕ್ಷಣ ಹೊರಟ್ಬಿಡ್ತೀನಿ. ನಂಗೆ ಅದೆಲ್ಲ ಗೊತ್ತಿಲ್ಲ, ನೀವ್ ಬೇಗ ಬರ್ಬೇಕು ಅಷ್ಟೇ. ಸಿಂಚು ಸಿಂಚು, ಅಯ್ಯೋ ದೇವ್ರೆ. ಸಿದ್ದು ಸಿದ್ದು, ಸಿಂಚನ ನಾದ್ನಿ ಮದ್ವೆ ಇದೆ, ಬೀಗ್ರು ಬೇರೆ ಕೇಳ್ತಾ ಇದ್ದಾರಂತೆ. ನಿಮ್ಮಪ್ಪ ಇನ್ನೂ ಬಂದಿಲ್ಲ, ನನಗೆ ಸ್ವಲ್ಪ ಅಲ್ಲೇ ಬಿಟ್ಬಿಡಪ್ಪ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಮನೆ ಮದ್ವೆಗೆ ಹೋಗ್ಬೇಕು ಅನ್ನೋದ್ರಲ್ಲೇ ಇದಿರಿಯಲ್ಲ. ಅವತ್ತು ಅನುಭವಿಸಿದ ನೋವೆಲ್ಲ ಮರ್ತೋಯ್ತಾ? ನೀವ್ ಹೋಗ್ಬೇಕಾ? ಹೋಗ್ರಿ, ನನ್ನ ಮಾತ್ರ ಎಲ್ಗೂ ಕರಿಬೇಡ್ರಿ ಅಷ್ಟೇ. ಸಿದ್ದು, ಯಾಕೆ ನೀವ್ ಯಾವಾಗ್ಲೂ ಅತ್ತೆ ಮೇಲೆ ಹೀಗೆ ರೇಗಾಡ್ತಿರ್ತೀರಾ? ನೀವು ರಾಜಕಾರಣದಲ್ಲಿರೋರು, ರಾಜಕೀಯ ಅಂದಮೇಲೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ? ಲೈಫಲ್ಲಿ ಯಾವುದಕ್ಕೂ ಅಡ್ಜಸ್ಟೇ ಮಾಡ್ಕೊಡಲ್ಲ ಅಂದ್ರೆ ಹೇಗಾಗುತ್ತೆ ನೀವೇ ಹೇಳಿ. ಅದ್ಕೆ ಸಂಬಂಧ ಬೇರೆ, ರಾಜಕಾರಣ ಬೇರೆ. ರಾಜಕೀಯದಲ್ಲಿ ಗೆಲ್ಬೇಕು ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಅದೇ ಸಂಬಂಧ ಅಂತ ಬಂದಾಗ ನಮ್ಗೆ ಅವಮಾನ ಆದ ಕಡೆ ನಾನು ಯಾವತ್ತೂ ಇರೋದಿಲ್ಲ. ಸಿದ್ದು ಅವ ಈ ಸಿದ್ದೇಗೌಡ ಇರೋದೇ ಹೀಗೆ, ಎಲ್ಗೂ ಬರೋದಿಲ್ಲ. ನೀವ್ ಹೋಗೋದು ನನ್ಗಿಷ್ಟ ಇಲ್ಲ. ಲೈ ಅಪ್ಪ ಏನೋ ಎಲ್ಲ ಹೋಗುಮ ಅಂತ ಹೇಳಿದ್ಮೇಲೆ ನಿಂದೇನ್ಲ? ಯಾಕೆ ಹಿಂಗ್ ಕೋಪ ಮಾಡ್ಕೊಂಡಿಯಾ? ಎಲ್ಲದಕ್ಕೂ ಅಪ್ಪ 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 ಅಂತ ಅನ್ನೋದು ಬಿಟ್ರೆ ಬರೀ ಏನು ಗೊತ್ತಿಲ್ಲ ನಿಮ್ಗೆ. ಒಳ್ಳೆ ಚಿಕ್ಕ ಮಕ್ಕಳ ತರ. ಸಿದ್ದು, ಯಾರು ಏನ್ ಹೇಳಿದ್ರು ಅಷ್ಟೇ. ಈ ಇಸದಾಗ ಮಾತ್ರ ನಾನು ಯಾರ ಮಾತು ಕೇಳೋಕಿಲ್ಲ. ಏ ಮಗ, ಹೊಸಿ ತಾಳ್ಮೆ ತಂದ್ಕೊಳ್ಳ. ಇಲ್ಲ ಕಣವ, ಒಂದ್ಸಲ ಬೇಡ ಅಂತ ಬಿಟ್ಮೇಲೆ ಹಂಗೆ ಇದ್ಬಿಡ್ಬೇಕು. ಪುನಃ ಬೇಕು ಅಂತ ಹೋಗೋದು ಈ ಸಿದ್ದೇಗೌಡ್ರಿಗೆ ಇಷ್ಟ ಆಗುದಿಲ್ಲ. ಸಿದ್ಧ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.